On comparing the ratios, A1 by A2, B1 by B2, C1 by C2, find out whether the following pair of linear equations are consistent or inconsistent. So first pair ಯಾವ್ದು ಕೊಟ್ಟಿದ್ದಾರೆ ಅಂತಂದ್ರೆ 3x plus 2y equals 5, one of the equation. Next equation 2x minus 3y equals 7. ಏನು ಹೇಳಿದರೆ ಈ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಕನ್ಸಿಸ್ಟೆಂಟ್ ಅಥವಾ ಇನ್ಕನ್ಸಿಸ್ಟೆಂಟ್ ಅಂತ ಕೇಳಿದರೆ. ಕನ್ಸಿಸ್ಟೆಂಟ್ ಅಂದ್ರೆ ಏನು? ಕನ್ಸಿಸ್ಟೆಂಟ್ ಪೇರ್ ಅಂತ ಯಾವಾಗ ಕರಿತೀವಿ ಅಂದ್ರೆ ಒಂದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗೆ ಒನ್ ಸೊಲ್ಯೂಷನ್ ಅಥವಾ ಇನ್ಫೈನೈಟ್ ಸೊಲ್ಯೂಷನ್ ಇದ್ರೆ, ಒನ್ ಸೊಲ್ಯೂಷನ್ ಆರ್ ಇನ್ಫೈನೈಟ್ ಸೊಲ್ಯೂಷನ್ ಆರ್ ಸೊಲ್ಯೂಷನ್ ಎಕ್ಸಿಸ್ಟ್ ಆದಾಗ. ಇಫ್ ಸೊಲ್ಯೂಷನ್ ಎಕ್ಸಿಸ್ಟ್ ಅವಾಗ ನಾವೇನಂತ ಕರಿತೀವಿ? ಕನ್ಸಿಸ್ಟೆಂಟ್ ಪೇರ್ ಅಂತ ಕರಿತೀವಿ. ಇನ್ಕನ್ಸಿಸ್ಟೆಂಟ್ ಅಂತ ಯಾವಾಗ ಕರಿತೀವಿ? ಒಂದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗೆ ಸೊಲ್ಯೂಷನ್ನೇ ಸಿಗಲಿಲ್ಲ, ಸೊಲ್ಯೂಷನ್ ಎಕ್ಸಿಸ್ಟ್ ಆಗಲಿಲ್ಲ ಅಂದರೆ ಅವಾಗ ನಾವು ಇನ್ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ನೋ ಸೊಲ್ಯೂಷನ್ ಇದ್ದಾಗ ಇನ್ಕನ್ಸಿಸ್ಟೆಂಟ್ ಪೇರ್ ಆಗ್ತದೆ. ಬೈ ರೇಷಿಯೋಸ್ ಅಂತ ಹೇಳಿದ್ದಾರೆ. ಸೊ ಇವಾಗ ಏನು ಮಾಡಬೇಕು ನಾವು? ಕೊಟ್ಟಿರೋ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇಂಟರ್ಸೆಕ್ಟಿವ್ ಅಥವಾ ಕೋಇನ್ಸಿಡೆಂಟ್ ಆದರೆ ನಾವು ಅದನ್ನು ಕನ್ಸಿಸ್ಟೆಂಟ್ ಅಂತ ಕನ್ಕ್ಲೂಡ್ ಮಾಡ್ತೀವಿ. ಒಂದು ವೇಳೆ ಪ್ಯಾರಲಲ್ ಆದರೆ ನೋ ಸೊಲ್ಯೂಷನ್, ದಟ್ ಮೀನ್ಸ್ ಇನ್ಕನ್ಸಿಸ್ಟೆಂಟ್ ಅಂತ ಕನ್ಕ್ಲೂಡ್ ಮಾಡ್ತೀವಿ. ಯಾಕೆ ಪ್ಯಾರಲಲ್ ಆದ್ರೇನು? ಪ್ಯಾರಲಲ್ ಆಯಿತು ಅಂತಂದರೆ ಎರಡು ಲೈನ್ಗಳು ಯಾವತ್ತೂ ಮೀಟ್ ಆಗಕ್ಕಿಲ್ಲ, ಯಾವತ್ತೂ ಮೀಟ್ ಆಗಲ್ಲ. ಇನ್ ದ ಸೆನ್ಸ್ they never meet. That means the distance between the two lines is same, d is same, so they never meet at infinite even. ಸೊ ಈ ಒಂದು ಈಕ್ವೇಷನ್ ಒಂದು ಲೈನನ್ನು ರೆಪ್ರೆಸೆಂಟ್ ಮಾಡಿದ್ರೆ ಈ ಇನ್ನೊಂದು ಈಕ್ವೇಷನ್ ಇನ್ನೊಂದು ಲೈನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ರೇಷಿಯೋಗಳನ್ನ ಕಂಪೇರ್ ಮಾಡಿಬಿಟ್ಟು ಈ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇಂಟರ್ಸೆಕ್ಟು ಅಥವಾ ಕೋಇನ್ಸಿಡೆಂಟ್ ಆದರೆ ಕನ್ಸಿಸ್ಟೆಂಟ್ ಅಂತ ಹೇಳೋಣ, ಒಂದು ವೇಳೆ ಪ್ಯಾರಲಲ್ ಆದರೆ ಇನ್ಕನ್ಸಿಸ್ಟೆಂಟ್ ಅಂತ ಹೇಳೋಣ. ಫಾರ್ ಕನ್ಸಿಸ್ಟೆನ್ಸಿಗೆ, ಫಾರ್ ಇಂಟರ್ಸೆಕ್ಷನ್ ಏನು ಕಂಡೀಷನ್? a1 by a2 ಈಸ್ ನಾಟ್ ಈಕ್ವಲ್ಸ್ ಟು b1 by b2. ನೋಡಿ 3 by 2 ಇದು a1, ಇದು a2, ಇದು b1, ಇದು b2. ಓಕೆನಾ? ಸೊ a1 3 ಡಿವೈಡ್ ಬೈ a2 2 ಈಸ್ 2. a1 b1 ಅಂತಂದರೆ 2, b2 ಅಂದರೆ -3. ನೋಡಿ ಅವೆರಡು ಈಕ್ವಲ್ ಆಗಲಿಲ್ಲ ಅಂತಂದರೆ ಎಂಥ ಪೇರ್ ಇದು? ಇಂಟರ್ಸೆಕ್ಟ್. ದೀಸ್ ಟು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಇಂಟರ್ಸೆಕ್ಟಿಂಗ್. ಸೊ ಇಂಟರ್ಸೆಕ್ಟ್ ಅಂತಂದರೆ ಇಂಟರ್ಸೆಕ್ಟಿಂಗ್ ಪೇರ್. ಸೊ ಇಂಟರ್ಸೆಕ್ಟಿಂಗ್ ಪೇರ್ ಅಂದರೆ ಎರಡು ಲೈನ್ಗಳು ಯಾವುದೋ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಿದೆ ಅಂತ ಅರ್ಥ. ಸೊ ಮೀಟ್ ಆಗ್ತಿದೆ ಅಂತಂದರೆ ಯಾವ ಪಾಯಿಂಟಲ್ಲಿ ಮೀಟ್ ಆಗುತ್ತೆ ಆ ಪಾಯಿಂಟ್ ಏನದು? ಸೊಲ್ಯೂಷನ್ ಅಂತ. ಸೊ ಸೊಲ್ಯೂಷನ್ ಇದೆ ಅಂದರೆ ಇದು ಯಾವುದು? ಕನ್ಸಿಸ್ಟೆಂಟ್ ಪೇರ್. ದಿಸ್ ಇಂಪ್ಲೈಸ್ ಇಟ್ ಈಸ್ ಕನ್ಸಿಸ್ಟೆಂಟ್ ಪೇರ್. ಕನ್ಸಿಸ್ಟೆಂಟ್ ಪೇರ್. ಓಕೆನಾ? ನೆಕ್ಸ್ಟ್ ಲೀನಿಯರ್ ಪೇರ್ ಆಫ್ ಈಕ್ವೇಷನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. Second question, 2x minus 3y
equals 8. 4x minus 6y equals 9. ಓಕೆನಾ? ಸೇಮ್ ಇದು ಇಂಟರ್ಸೆಪ್ಟಿಂಗು ಅಥವಾ ಕೋಇನ್ಸಿಡೆಂಟ್ ಆಗಬೇಕು. ಆ ಕಂಡೀಷನ್ನ ಚೆಕ್ ಮಾಡ್ತಾ ಹೋಗೋಣ. ಇಂಟರ್ಸೆಪ್ಟಿಂಗ್ ಏನು? a1/a2 ಈಸ್ ನಾಟ್ ಈಕ್ವಲ್ಸ್ b1/b2 ಆಗಬೇಕು. ನೋಡೋಣ. 2/4 a1 ಅಂತಂದರೆ 2, a2 ಅಂತಂದರೆ 4. ದೆನ್ b1 ಈಸ್ -3 ಆ್ಯಂಡ್ b2 ಈಸ್ -6. ಓಕೆ, ನೋಡಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ 3 1s 3 2s 2 1s 2 2s. ಸೊ ಅವೆರಡು ಈಕ್ವಲ್ ಆಗಿಬಿಡ್ತು. a1/a2 ಇಸ್ ಈಕ್ವಲ್ಸ್ b1/b2. ಒಂದು ವೇಳೆ ಈಕ್ವಲ್ ಆಗಿಲ್ಲ ಅಂತಂದರೆ ಇಂಟರ್ಸೆಪ್ಟ್ ಆಗ್ತಾ ಇತ್ತು, ಹೌದಲ್ವಾ? ಈಕ್ವಲ್ ಆಗಿಲ್ಲ ಅಂದರೆ ಇಂಟರ್ಸೆಪ್ಟ್ ಆಗ್ತಿತ್ತು, ಬಟ್ ಈಕ್ವಲ್ ಆಯಿತು. ನೆಕ್ಸ್ಟ್ c1/c2 ನೋಡೋಣ. c1/c2 ಈ 8 ಆ ಕಡೆ ತಗೊಂಡೋದ್ರೆ -8, ಈ 9 ಆ ಕಡೆ ತಗೊಂಡೋದ್ರೆ -9. ಸೊ ಡಿನಾಮಿನೇಟರ್ಲಿ ನ್ಯೂಮರೇಟರ್ಲಿ 9 ಮೈನಸ್ ಮೈನಸ್ ಇರೋದ್ರಿಂದ ಸೊ ಅದು ಏನಾಗ್ತದೆ +8/9. 8/9 1/2 ಈಕ್ವಲ್ಸ್ 1/2, ಬಟ್ 1/2 ಇಸ್ ನಾಟ್ ಈಕ್ವಲ್ಸ್ ಟು 8/9. ಅಂದರೆ ಇದು ಯಾವ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ? ಪ್ಯಾರಲಲ್ ಕಂಡೀಷನ್ ಆಫ್ ಪ್ಯಾರಲಲ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ದಟ್ ಈಸ್ a1/a2 is equals b1/b2 is not equals c1/c2. ಇದು ಕಂಡೀಷನ್ ಫಾರ್ ಪ್ಯಾರಲಲ್ ಲೈನ್ಸ್. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋದ್ರಿಂದ ಈ ಲೈನ್ಸ್ ಏನಾಗ್ಬಿಡ್ತು? ಪ್ಯಾರಲಲ್ ಲೈನ್ಸ್ ಆಯಿತು. ಸೊ ಪ್ಯಾರಲಲ್ ಲೈನು ಅಂತಂದರೆ ಅವು ಆ ಎರಡೂ ಲೈನ್ಗಳು ಯಾವತ್ತೂ ಮೀಟ್ ಆಗಲ್ಲ ಅಂತಂದರೆ ನೋ ಸೊಲ್ಯೂಷನ್. ನೋ ಸೊಲ್ಯೂಷನ್ ಮೀನ್ಸ್ ಇನ್ಕನ್ಸಿಸ್ಟೆಂಟ್ ಪೇರ್.